ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಎಲ್ಲಿಗೆ ಹೋಗ್ತಿದ್ದೇನೆ ಅಂದರೆ ಹೋಗಿ ಬಂದಾಯಿತು. ಹೋಗಿ ಬಂದು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಹಾಗೆಯೇ ನಾನಿವತ್ತು ಎಲ್ಲಿಗೆ ಹೋದೆ ಅಂತ ಫುಲ್ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೇನೆ. ಸೊ ಅದನ್ನು ನಿಮಗೆ ಕೂಡ ಶೇರ್ ಮಾಡ್ತೇನೆ. ಹಾಗೆ ನನಗೆ ಇವತ್ತು ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ, ನಾನು ಎಣಿಸಿ ಇರಲಿಲ್ಲ ನಾನು ಇಂಥ ಜಾಗಕ್ಕೆ ಹೋಗ್ತೇನೆ ಅಂತ. ಸೊ ಯಾವ್ದು ಆ ಜಾಗ ಅಂದರೆ ತುಂಬ ದೂರ ಏನಿಲ್ಲ, ನಮ್ಮ ಮನೆ ಹತ್ರನೇ ಮಂಗಳೂರಲ್ಲೇ ಕೋಟೆಕಾರ್ ಬೀರಿ ಜಂಕ್ಷನ್ ಅಲ್ಲಿ ಹಲಸಿನ ಮೇಳ ಸ್ಟಾರ್ಟ್ ಆಗಿದೆ. ಹೌದು ಫ್ರೆಂಡ್ಸ್, ನಿನ್ನೆ ಇವತ್ತು ಇನ್ನು ನಾಳೆ ಕೂಡ ಇದೆ, ಅಂದರೆ ಸಂಡೇ ಕೂಡ ಇದೆ. ಯಾರೆಲ್ಲ ಇನ್ನು ಹೋಗ್ಲಿಲ್ಲ ನೋಡಿ, ಯಾರ ಮನೆ ಹತ್ರ ಉಂಟು ಅಥವಾ ಯಾರ್ದು ಮನೆ ದೂರ ಉಂಟು ಆದ್ರೆ ನಿಮ್ಗೆ ಇಲ್ಲಿ ಹೋಗ್ಬೇಕು ಅಂತ ಅನಿಸ್ತದೆ, ಖಂಡಿತ ನೀವು ಕೂಡ ಭೇಟಿ ಕೊಡಿ. ಯಾಕಂದ್ರೆ ತುಂಬಾನೇ ಒಂದು ಮಿತ ಬೆಲೆಯಲ್ಲಿ ಕೆಲವೊಂದು ವಸ್ತುಗಳು ಸಿಗ್ತದೆ. ಹಾಗೇನೆ ಮೌತ್ ವಾಟರಿಂಗ್ ಸ್ವೀಟ್ಸ್ ಕೂಡ ಇದೆ. ತಿನ್ನುವ ಅಂತ ಅನಿಸುವ ತರ ಘಮ ಘಮ ಅಂತ ಪರಿಮಳ ಕೂಡ ಬರ್ತದೆ. ಐಸ್ ಕ್ರೀಮ್ ಆಗಲಿ, ಸ್ವೀಟ್ಸ್ ಆಗಲಿ, ಬಿಸಿ ಬಿಸಿಯಾದ ಹೋಳಿಗೆ. ಬಟ್ ಅದನ್ನ ನೋಡಿದ್ರೆ ಅಂತೂ ನಿಮ್ಗೆ ತಿನ್ನುವಂತ ಅನಿಸ್ತದೆ, ಅಷ್ಟೊಂದು ಒಳ್ಳೆ ಘಮ ಬರ್ತದೆ. ಸೊ ನಾನು ಯಾವುದೆಲ್ಲ ಐಟಮ್ಸ್ ಪರ್ಚೇಸ್ ಮಾಡಿದ್ದೇನೆ ಅಂತ ಕೂಡ ಈಗ ತೋರಿಸ್ತೇನೆ. ಹಾಗೆ ನೆಕ್ಸ್ಟ್ ವಿಡಿಯೋ ಕೂಡ ನಿಮ್ಗೆ ಶೇರ್ ಮಾಡ್ತೇನೆ. ಸೊ ನಿಮ್ಗೆ ಕೂಡ ಯಾವ್ದಾದ್ರು ವಸ್ತುಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ಕೂಡ ಹೋಗಿ. ಹಾಗೇನೆ ಕೆಲವೊಂದು ವಸ್ತುಗಳ ಬಗ್ಗೆ ನಿಮ್ಗೆ ಕೂಡ ವಿಷಯ ತಿಳಿದಿದ್ರೆ ಒಳ್ಳೇದಲ್ಲ ಅಂತ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ಹಾಗಾದ್ರೆ ನಾನು ಯಾವೆಲ್ಲ ವಸ್ತುಗಳನ್ನು ಪರ್ಚೇಸ್ ಮಾಡಿದ್ದೇನೆ ಅಂತ ಈಗ ತೋರಿಸ್ತೇನೆ. ಮೊದಲಿಗೆ ನೋಡಿ, ಅವಕಾಡೋ ಹಣ್ಣು ತಗೊಂಡಿದ್ದೇನೆ. ಇದನ್ನು ಬೆಣ್ಣೆ ಹಣ್ಣು ಅಂತ ಕರೀತಾರೆ. ಸೊ ಇದು ಮಾರ್ಕೆಟ್ ಅಲ್ಲಿ ತುಂಬಾ ಕಾಸ್ಟ್ಲಿ, ನಿಮ್ಗೇನೆ ಗೊತ್ತಿರಬಹುದು, 400-500 ಆ ಇರ್ತದೆ. ಇದು ನಾನು 1 kg 100 rupees ಕೊಟ್ಟು ತಗೊಂಡಿದ್ದೇನೆ. ಸೊ ಇಲ್ಲಿ ನಾನು ತುಂಬಾ ಚೆನ್ನಾಗಿ ಹಣ್ಣಾಗಿರುವ ಹಣ್ಣನ್ನು ಕೂಡ ತಗೊಂಡಿದ್ದೇನೆ, ಹಾಗೆಯೇ ಸ್ವಲ್ಪ ಕಾಯಿ ಆಗಿರೋದು ಸಹ ತಗೊಂಡಿದ್ದೇನೆ. ಯಾಕಂದ್ರೆ ಎಲ್ಲ ಕೂಡ ತುಂಬಾ ಹಣ್ಣಾಗಿದ್ರೆ ಅಂದ್ರೆ ನಾವು ಒಮ್ಮೆಲೆ ತಿನ್ನುದಿಲ್ಲಲ್ಲ, ಎಲ್ಲ ವೇಸ್ಟ್ ಆಗ್ತದೆ. ತುಂಬಾ ಹಣ್ಣಾದ್ರೆ ಕೊಳೆತು ಹೋಗ್ತದಲ್ಲ, ಅದಕ್ಕೋಸ್ಕರ. ಸೊ ಇದು ಹೆಲ್ತಿಗೆ ತುಂಬಾನೇ ಒಳ್ಳೇದು, ಅದಕ್ಕೋಸ್ಕರ ತಗೊಂಡಿದ್ದೇನೆ ನಾನು. ಆಕ್ಚುಲಿ ಇದರ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರುವುದಿಲ್ಲ. ಸಲಾಡ್ಸ್ ಅಲ್ಲೆಲ್ಲ ಮಾಡಿ ತಿನ್ಬಹುದು, ಅಥವಾ ಹಾಗೇನೆ ತಿನ್ನಬಹುದು, ಜ್ಯೂಸ್ ಮಾಡಿ ಕೂಡ ಕುಡಿಬಹುದು, ಅಥವಾ ಈ ಬ್ರೆಡ್ಡಿನ ಮೇಲೆ ಬಟರ್ ಎಲ್ಲ ಯಾವ ರೀತಿ ನಾವು ಹಾಕ್ತೇವೆ ನೋಡಿ, ಅದೇ ರೀತಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಣ್ಣಾಗಿರ್ಬೇಕು, ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಸವರ್ಬಿಟ್ಟು ಬ್ರೆಡ್ಡಿನ ಜೊತೆಗೆ ತಿನ್ನಬಹುದು. ಸೊ ಮಕ್ಕಳಿಗೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬಹುದು. ನೋಡಿ, ಸ್ವಲ್ಪ ಸಾಫ್ಟ್ ಆಗಿದೆ ಇದು. ಸೊ ಇದು ಚೆನ್ನಾಗಿ ಹಣ್ಣಾಗಿದೆ ಅಂತ ಅರ್ಥ. ಸೊ ಇದು ನೋಡಿ ತುಂಬಾ ಗಟ್ಟಿಯಾಗಿದೆ. ಸೊ ಇದು ಕಾಯಿ ಅಂದ್ರೆ ಹಣ್ಣಾಗ್ಲಿಲ್ಲ, ಇದು ಹಣ್ಣಾಗ್ಲಿಕ್ಕೆ ಇಡಬಹುದು. ಸೊ ನೆಕ್ಸ್ಟ್ ನಾನು ಏನ್ ತಕೊಂಡಿದ್ದೇನೆ ಅಂದ್ರೆ, ಸೊ ಇದು ನಾನು ತಕೊಳ್ಳೇಬೇಕು. ಯಾಕಂದ್ರೆ ಹಲಸಿನ ಮೇಳಕ್ಕೆ ಹೋದ ನಂತರ ಹಲಸಿನ ಹಣ್ಣಿನ ಖಾದ್ಯ ತಕೊಳ್ಳದಿದ್ರೆ ಹೇಗೆ. ಸೊ ಹಾಗೇನೆ ಹಲಸಿನ ಹಣ್ಣಿನ ಹಪ್ಪಳ ತಕೊಂಡಿದ್ದೇನೆ. ಸೊ ನನಗೆ ಟೇಸ್ಟ್ ಮಾಡಿ ಕೂಡ ನಾನು ನೋಡಿದ್ದೇನೆ ಅಲ್ಲಿ. ಸೊ ಅವರು ಟೇಸ್ಟ್ ಮಾಡಿ ತೋರಿಸಿದ್ದಾರೆ ನನಗೆ. ಸೊ ಇದು ತುಂಬಾ ಸ್ವೀಟ್ ಕೂಡ ಇರುವುದಿಲ್ಲ, ಖಾರ ಅಂತೂ ಇರುವುದಿಲ್ಲ. ಸೊ ಆ ರೀತಿಯಾಗಿರ್ತದೆ ಹಪ್ಪಳ. ನಿಮಗೆ ಹಾಗೇನೆ ಕೂಡ ಇದನ್ನು ತಿನ್ನಬಹುದು. ಸೊ ಇದು ತುಂಬಾ ಟೇಸ್ಟ್ ಆಗಿತ್ತು. ಸೊ ಹಾಗಾಗಿ ಇದನ್ನ ನಾನು ತಕೊಂಡು ಬಂದಿದ್ದೇನೆ. ಹಾಗೇನೆ ಇದು ನೋಡಿ, ಸಂಡಿಗೆ ತಕೊಂಡಿದ್ದೇನೆ. ಸಂಡಿಗೆ ಕೂಡ ಹಲಸಿನ ಹಣ್ಣಿನ ಸಂಡಿಗೆ. ಸೊ ಹಲಸಿನ ಹಣ್ಣಿನ ಹಪ್ಪಳ ಆದ್ರೂ ಕೂಡ ನಾನು ಮುಂಚೆ ಒಮ್ಮೆ ಟ್ರೈ ಮಾಡಿದ್ದೇನೆ. ಸೊ ಸಂಡಿಗೆಯನ್ನು ನಾನು ಟ್ರೈ ಮಾಡಲಿಲ್ಲ. ಸೊ ಇದು ಡೆಫಿನೆಟ್ಲಿ ನನಗೆ ಟ್ರೈ ಮಾಡಲೇಬೇಕು ಅಂತ ನಾನು ತಕೊಂಡಿದ್ದೇನೆ. ಹಾಗೇನೆ ಇದು ನಾನಲ್ಲಿ ಟೇಸ್ಟ್ ಮಾಡಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಇದು ಸ್ಪೈಸಿಯಾಗಿ ಕೂಡ ಇದೆ, ಅನ್ನ ಜೊತೆ ತಿನ್ನಬಹುದು ಅಂತ. ಸಂಡಿಗೆ ನಂತರ ಅನ್ನ ಜೊತೆನೇ ತಿನ್ಲಿಕ್ಕೆ ಆಗುದಲ್ಲ, ಸೊ ಹಾಗೆ ಅನ್ನ ಜೊತೆ ತಿನ್ಲಿಕ್ಕೆ ಆಗ್ತದೆ ಅಂತ. ಅದು ಕೂಡ ನನ್ನ ಮಗನಿಗೆ ತುಂಬಾ ಇಷ್ಟ ಸಂಡಿಗೆ ಎಲ್ಲ. ಸೊ ಹಾಗಾಗಿ ನಾನು ತಗೊಂಡಿದ್ದೇನೆ. ನೆಕ್ಸ್ಟ್ ಇದು ನೋಡಿ, ಇದ್ರದ್ದು ಚೆನ್ನಾಗಿ ನಾನು ವಿಡಿಯೋ ಮಾಡಿದ್ದೇನೆ. ಯಾಕಂದ್ರೆ ತುಂಬಾನೇ ಯೂಸ್ಫುಲ್ ಆಗಿರುವಂತಹ ಒಂದು ಟೂಲ್ ಅಂತಾನೆ ಹೇಳ್ಬಹುದು. ನಮಗೆ ಟ್ರಾವೆಲ್ ಮಾಡುವಾಗೆಲ್ಲ ಜ್ಯೂಸ್ ಕುಡಿಬೇಕು ಅಂತ ಅನಿಸಿದ್ರೆ, ಎಲ್ಲೂ ಜ್ಯೂಸಿನ ಅಂಗಡಿ ಸಿಗದಿದ್ರೆ ಜಸ್ಟ್ ಮೂಸಂಬಿಯೋ, ಕಿತ್ಲೆ ಹಣ್ಣು ಅಥವಾ ಲೆಮನ್ ಇದ್ರೆ ಈ ಒಂದು ಟೂಲ್ ನೀವು ಯೂಸ್ ಮಾಡಿಕೊಂಡು ಇನ್ಸ್ಟೆಂಟ್ ಆಗಿ, ಅಂದ್ರೆ ಆಗ್ಲೇ ತಕ್ಷಣ ಇನ್ಸ್ಟೆಂಟ್ ಆಗಿ ನಿಮಗೆ ಜ್ಯೂಸ್ ಮಾಡಿ ಕುಡಿಬಹುದು. ಸೊ ಅದು ಯಾವ ರೀತಿ ಜ್ಯೂಸ್ ಮಾಡಿದ್ದಾರೆ ಅಂತ ಅಥವಾ ಜ್ಯೂಸ್ ಮಾಡೋದು ಅಂತ ಕೂಡ ನಾನು ವಿಡಿಯೋನ ಶೇರ್ ಮಾಡ್ತೇನೆ. ಸೊ ಅಂದ್ರೆ ಇದೇ ವಿಡಿಯೋದಲ್ಲಿ ಇದೆ ಫುಲ್ ಆಗಿ. ಹಾಗೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಆಗಿ ಡಿಟೇಲ್ ಆಗಿ ನಿಮಗೆ ನೋಡಿದ್ರೆ, ಕರೆಕ್ಟ್ ಆಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಕೂಡ ಎಲ್ಲ ವಸ್ತುಗಳು ಎಲ್ಲೆಲ್ಲಿ ಇತ್ತು, ಸೊ ಯಾವ ಫ್ಲೋರ್ ಅಲ್ಲಿ ಇತ್ತು, ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನಿಮಗೆ ಕೂಡ ಗೊತ್ತಾಗ್ತದೆ. ನೆಕ್ಸ್ಟ್ ಇದು ನೋಡಿ, ಸೊ ಇದು ನಾನು ಈ ಐಟಮ್ ಮತ್ತು ಇದನ್ನು ನಾನು ಒಟ್ಟಿಗೆ ಪರ್ಚೇಸ್ ಮಾಡಿದ್ದು. ನಾನು ಮೊದಲಿಗೆ ಇದನ್ನು ನೋಡಿರ್ಲಿಲ್ಲ, ಸೊ ಇದನ್ನು ನೋಡಿದ್ದು. ಇದರ ಬಗ್ಗೆ ನಾನು ಹೇಳಲೇಬೇಕು. ಇದು ಬಿಳಿಯ ಬಟ್ಟೆ ಆಗಲಿ ಅಥವಾ ಬೇರೆ ಯಾವುದೇ ಬಟ್ಟೆಯಲ್ಲಿ ಈ ಇಂಕ್ ಆಗಿರ್ತದಲ್ಲ, ಬಟ್ಟೆಯಲ್ಲಿ ಇಂಕ್ ಇದು ಪೆನ್ ಇದು ಶಾಯಿದು ಕಲೆ ಇರ್ತದಲ್ಲ, ಅಥವಾ ಬೇರೆ ಯಾವುದೇ ಕಲೆ ಇರಲಿ, ಮೊದಲಿಗೆ ಇದನ್ನೊಂದು 2-3 ಹನಿಗಳನ್ನು ಹಾಕ್ಬಿಟ್ಟು ನಂತರ ಇದನ್ನು ಜಸ್ಟ್ ಒಂದು 2 ಡ್ರಾಪ್ ಹಾಕ್ಬಿಟ್ಟು ಅಲ್ಲಿ ಆ ಜಾಗವನ್ನು ಉಜ್ಜಿದ್ರೆ ಸಾಕು. ಆ ಇಂಕ್, ಆ ಕಲೆ ಏನು ಉಂಟು ನೋಡಿ, ಅದು ತಕ್ಷಣಕ್ಕೆ ನೀವು ಬಟ್ಟೆ ವಾಶ್ ಮಾಡದೇನೆ ಆ ಕಲೆಯನ್ನು ತೆಗೆದು ಬಿಡ್ಬೋದು. ಇದನ್ನು ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯ್ತು. ಸೊ ಇದು ನನಗೆ ಬೇಕೇ ಬೇಕು ಅಂತ ತೆಗೆದೆ. ಇದರ ಕಾಸ್ಟ್ ಬಂದ್ಬಿಟ್ಟು ಜಸ್ಟ್ 150 rupees, 150 ರೂಪಾಯಿಗೆ. ಸೊ ಹೀಗೇನೆ 200 rupeesಗೆ ಅವರು ಸೇಲ್ ಮಾಡೋದಂತೆ. ಸೊ
ಸೊ ಈಗ ಮೇಳದಲ್ಲಿ ಅವರು 150 ರುಪೀಸ್ಗೆ ಸೇಲ್ ಮಾಡ್ತಾ ಇದ್ದಾರೆ ಅಂತ ಇದನ್ನು ನಾನು ತಗೊಂಡಿದ್ದೀನಿ. ಇದು ಕೂಡ ನನಗೆ ತುಂಬ ಯೂಸ್ಫುಲ್ ಆಗ್ತದೆ. ಯಾಕಂದ್ರೆ ನನ್ನ ಮಗನ ಡ್ರೆಸ್ಸಲ್ಲಿ ಅಂತೂ ಇಂಕಿನ ಕಲೆಗಳು, ಅದು ಹಾಗೆಯೇ ಊಟ ಮಾಡುವಾಗ ಕರಿದೆಲ್ಲ ಕಲೆ ಆಗ್ತದಲ್ಲ ಪದಾರ್ಥದೆಲ್ಲ, ಸೊ ಅದೆಲ್ಲ ತುಂಬ ಇರ್ತದೆ. ನಾನು ಯಾವಾಗಲೂ ಬಟ್ಟೆ ಒಗೆಯುವಾಗ ಇದೇ ಟೆನ್ಷನ್ ಮಾಡಿದೆ, ಅಯ್ಯೋ ಇನ್ನು ಇದನ್ನು ತಿಕ್ಬಿಟ್ಟು ಕೂತ್ಕೊಳ್ಬೇಕಲ್ವಾ ಅಂತ. ಸೊ ಇದು ನನಗೆ ತುಂಬಾ ಯೂಸ್ಫುಲ್ ಆಗ್ತದೆ ಅಂತಲೇ ಹೇಳ್ಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಟೂಲ್, ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ನಾನು ಕಾಯ್ತಾ ಕೂತ್ಕೊಂಡಿರುವಂತಹ ಟೂಲ್ ಅಂತಲೇ ಹೇಳ್ಬಹುದು. ಸೊ ಇದು ಕೂಡ ಇದೆ ಇದರಲ್ಲಿ. ಸೊ ಇದು ಹೇಗೆ ಯೂಸ್ ಮಾಡೋದಂದರೆ 200 ml ಇದು ಬಾಟಲ್ ಇದೆಯಲ್ಲ ಅದಕ್ಕೆ. ಸೊ ಇದು ಯಾಕೆ ಅಂತ ಹೇಳ್ತೇನೆ, ನಾನು ನಮ್ಮ ಮನೆಯಲ್ಲಿ ಅಂದರೆ ಮನೆ ಹೊರಗಡೆ ಇಲಿಗಳ ಕಾಟ ತುಂಬ ಇದೆ. ಸೊ ನನ್ನ 2 ವೀಲರ್ ಒಂದು ಉಂಟು. ಸೊ 2 ವೀಲರ್ ಇಡ್ಲಿಕ್ಕೆ ಪುರ್ಸೋತಿಲ್ಲ. ಆ ರಾತ್ರಿ ಯಾವ ಮಾಯದಲ್ಲಿ ಇಲಿ ಬರ್ತದೆ ಅಂತ ಗೊತ್ತಿಲ್ಲ, ಅದರ ವಯರ್ ಎಲ್ಲ ಕಟ್ ಹಾಕ್ಬಿಟ್ಟು ತಿಂದ್ಕೊಂಡು ಹೋಗ್ತದೆ. ಯಾವಾಗಲೂ ನೋಡಿದ್ರೆ ಇದೇ ಆಯಿತು ನನಗೆ. ಸೊ ನನಗೆ ಅದೊಂದು ಎಷ್ಟು ಖರ್ಚಾಯ್ತು ಅಂತಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖರ್ಚಾಗಿದೆ ನನಗೆ. ಸೊ ಹಾಗಾಗಿ ರ್ಯಾಟ್ ಸ್ಪ್ರೇ ತಂದಿದ್ದೆ ನಾನು. ಸೊ ಅದರಲ್ಲಿ ಸ್ಪ್ರೇ ಮಾಡೋದಿರಲಿಲ್ಲ. ಸೊ ಹಾಗಾಗಿ ನಾನು ಇದನ್ನು ತಗೊಂಡಿದ್ದೇನೆ. ಸೊ ಇದು 200 ಅಂದರೆ ಸ್ಪ್ರೇಯನ್ನು ಅಂದರೆ ಆ ಲಿಕ್ವಿಡ್ ಏನಿದೆ ಅದನ್ನು 200 ಬಾಟಲ್, ಇದು ಪೆಪ್ಸಿ ಬಾಟಲ್ ಅಥವಾ ಸ್ಪ್ರೈಟ್ ಬಾಟಲ್ಗೆ ಏನಾದ್ರು ಆ ಬಾಟಲ್ ಒಳಗೆ ಹಾಕಿಬಿಟ್ಟು ಆ ಮೆಡಿಸಿನನ್ನು ಸೊ ಇಲ್ಲಿ ಅದನ್ನು ಫಿಕ್ಸ್ ಮಾಡಬೇಕು. ಆ ಬಾಟಲಲ್ಲಿ ಸ್ಪ್ರೇ ಇದು ಲಿಕ್ವಿಡ್ ಏನಿರ್ತದೆ ಅದನ್ನು ಇದಕ್ಕೆ ಈ ರೀತಿ ಫಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಈ ರೀತಿ ಎಳ್ಕೊಳ್ಬೇಕು ಅದನ್ನು, ಅಂದರೆ ಇದನ್ನು ಎಳ್ಕೊಳ್ಬೇಕು. ಆ ಲಿಕ್ವಿಡನ್ನು ಎಳ್ಕೊಂಡು ಇದು ಫುಲ್ ಆಗ್ತದಲ್ಲ ಆ ಲಿಕ್ವಿಡ್. ಸೊ ನಂತರ ಇಲ್ಲಿ ಪ್ರೆಸ್ ಮಾಡಿದರೆ ಇಲ್ಲಿಂದ ನಮಗೆ ಅಡ್ಜಸ್ಟ್ ಮಾಡ್ಬೋದು. ನಮಗೆ ಜಾಸ್ತಿ ಫೋರ್ಸಲ್ಲಿ ಬರಬೇಕಾ ಅಥವಾ ಸ್ವಲ್ಪ ಮೆಲ್ಲ ಬರಬೇಕಾ ಅದನ್ನು ಇಲ್ಲಿಂದ ಅಡ್ಜಸ್ಟ್ ಮಾಡ್ಬೋದು. ಅಂದರೆ ಇಲ್ಲಿ ಪ್ರೆಸ್ ಮಾಡಿದರೆ ಸಾಕು, ಇಲ್ಲಿಂದ ಸ್ಪ್ರೇ ಬರ್ತದೆ. ಸೊ ನಮಗೆ ಎಷ್ಟು ಡಿಸ್ಟೆನ್ಸಲ್ಲಿ ನಿಂತು ಕೂಡ ಹಾಕ್ಕೊಳ್ಬಹುದು ಸ್ಪ್ರೇ. ಸೊ ಇದು ನನಗೆ ತುಂಬಾ ಯೂಸ್ಫುಲ್ ಆಗ್ತದೆ ಅಂತ ಅನಿಸ್ತು. ಸೊ ಹಾಗಾಗಿ ನಾನು ಪರ್ಚೇಸ್ ಮಾಡಿದ್ದೇನೆ. ಸೊ ಇದು ಕೂಡ ಹಾಗೆ ನಾನು ತುಂಬಾ ವೆಯ್ಟ್ ಮಾಡ್ತಾ ಇದ್ದಂತಹ ಒಂದು ಐಟಮ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಇದು ನಾನು ನನ್ನ ವಿಡಿಯೋ ಅಂದರೆ ನನ್ನ ಈ ವ್ಲಾಗ್ ಅಥವಾ ನನ್ನ ವಿಡಿಯೋದಲ್ಲಿ ಶೇರ್ ಮಾಡಲೇಬೇಕು. ಯಾಕಂದರೆ ನಾನು ರೆಸಿಪೀಸ್ ಎಲ್ಲ ಮಾಡೋದಲ್ಲ, ನನಗೆ ಈ ಸ್ವೀಟ್ಸನ್ನು ನೋಡಿ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಮೌತ್ ವಾಟರಿಂಗ್ ಸ್ವೀಟ್ಸ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿತ್ತಂದರೆ ಒಂದು ಪನ್ನೀರ್ ಜಿಲೇಬಿ ಟ್ರೈ ಮಾಡಿದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ನಾನು ಅದರ ಫ್ಯಾನ್ ಆಗಿಬಿಟ್ಟೆ. ನನಗೆ ತುಂಬಾ ಇಷ್ಟ ಆಯಿತು. ಸೊ ಅದನ್ನೇ ನಾನು ಇವತ್ತು ತಗೊಂಡು ಬಂದೇನೆ. ಅದರ ಜೊತೆಗೆ ಬೇರೆ ಸ್ವೀಟ್ ಕೂಡ ತಂದಿದ್ದೇನೆ. ಸೊ ನೆಕ್ಸ್ಟ್ ಇದರಲ್ಲಿ ಬೇರೆ ಬೇರೆ ತರಹದ ಸ್ವೀಟ್ ಇದೆ. ಸೊ ನೀವು ಕೂಡ ಅಲ್ಲಿ ಹೋದ್ರೇನೆ ಗೊತ್ತಾಗ್ತದೆ ಯಾವ ಥರದ್ದೆಲ್ಲ ಸ್ವೀಟ್ ಇದೆ ಅಂತ. ನಾನು ಕೆಲವೊಂದು ಸ್ವೀಟ್ ಇದು ತನಕ ಟೇಸ್ಟೇ ಮಾಡಿರಲಿಲ್ಲ. ಸೊ ಅಂಥದ್ದೆಲ್ಲ ಇತ್ತು. ಸೊ ನೀವು ಕೂಡ ಒಮ್ಮೆ ಹೋಗಿ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಅಭಿರುಚಿ ಅಂತ ಇವರದ್ದು ಹೈದರಾಬಾದ್ ಸ್ವೀಟ್, ಇವರದ್ದು ಅಭಿರುಚಿ ಸ್ವೀಟ್ ಅಂತ. ಸೊ ಇದರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದಂತೆ. ಸೊ ಅವರು ತಿಳಿಸ್ಲಿಕ್ಕೆ ಹೇಳಿದ್ದಾರೆ ಇನ್ಸ್ಟಾಗ್ರಾಮ್ ಕೂಡ ಇದೆ ಅಂತ. ಸೊ ಹಾಗಾಗಿ ನಾನು ಹೇಳ್ತಿದ್ದೇನೆ, ಹೈದರಾಬಾದ್ ಅಭಿರುಚಿ ಸ್ವೀಟ್ ಅಂತ ಫಾಲೋ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ನಿಮಗೆ ಕೂಡ ಆಗ ನೋಡಬಹುದು ಸೊ ಯಾವುದೆಲ್ಲ ಥರದ್ದು ಸ್ವೀಟ್ ಇರ್ತದೆ ಅಲ್ಲಿ, ಎಷ್ಟು ಪ್ರೈಸ್ ಅಂತ ಕೂಡ. ನೆಕ್ಸ್ಟ್ ನೋಡಿ, ಇದರಲ್ಲಿ ಪನ್ನೀರ್ ಜಿಲೇಬಿ ಇದೆ, ಹಾಗೆ ವೆರೈಟೀಸ್ ಆಫ್ ಸ್ವೀಟ್ಸ್ ಇದೆ. ಸೊ ಹಾಗೆ ಅದು ಬಿಟ್ಟು ನಾನು ಜಾಕ್ ಫ್ರೂಟ್ ಇದು ಹಲ್ವಾ ತಗೊಂಡಿದ್ದೇನೆ. ಸೊ ಜಾಕ್ ಫ್ರೂಟ್ ಹಲ್ವಾ ನಾನು ಬಾಳೆಹಣ್ಣಿನ ಹಲ್ವಾ ಟ್ರೈ ಮಾಡಿದ್ದೆ, ತುಂಬಾ ಟೇಸ್ಟ್ ಆಗಿತ್ತು. ಸೊ ಇದು ನಾನು ಜಾಕ್ ಫ್ರೂಟ್ ಹಲ್ವಾ ನಾನು ಟೇಸ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇದನ್ನು ತಗೊಂಡಿದ್ದೇನೆ. ಸೊ ಟೇಸ್ಟ್ ಮಾಡಿ ಹೇಳುವಂತ ಇದ್ದೆ, ಬಟ್ ನಾನು ಹಸ್ಬೆಂಡ್ಗೆ ಇದನ್ನು ಫಸ್ಟ್ ಟೇಸ್ಟ್ ಮಾಡಿಸ್ಬೇಕು ಅಂತ ಕೂತ್ಕೊಂಡಿದ್ದೇನೆ. ಸೊ ಹಾಗಾಗಿ ಅವರು ಬರುವ ತನಕ ವೆಯ್ಟ್ ಮಾಡಬೇಕು ನಾನು. ನೆಕ್ಸ್ಟ್ ನೋಡಿ, ಹನಿ ತಗೊಂಡಿದ್ದೇನೆ ನಾನು. ಇದೊಂದು 200 ರುಪೀಸ್ಗೆ ತಗೊಂಡದ್ದು. ಓಕೆ, ಇದ್ರ ಪ್ರೈಸ್ ಹೇಳಿಲ್ಲ ಅಲ್ಲ ನಾನು ಇದು 100 ರುಪೀಸ್ಗೆ ತಗೊಂಡದ್ದು. ಇದು ಫ್ರೆಶ್ ಆಗಿ ಮಾಡಿರುವಂತಹ 30% ಮೊನ್ನೆನೇ ಮಾಡಿರುವಂತಹದ್ದು. ಸೊ ಓಪನ್ ಮಾಡಿದ ನಂತರ 1 ವೀಕ್ ಇಡ್ಬೋದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು 165 ರುಪೀಸ್ ಆಗಿದೆ 1/4 kg. ಸೊ ಇದರದ್ದೆಲ್ಲ ಪ್ರೈಸ್ ಹೇಳಿದೆ ನಾನು, 85 ರುಪೀಸ್. ಇದು ಹನಿ ಬಂದ್ಬಿಟ್ಟು 300 ಗ್ರಾಮ್ ಇದೆ, 200 ರುಪೀಸ್ಗೆ ತಗೊಂಡದ್ದು. ಇದು ಪ್ಯೂರ್ ಹನಿ, ನಾನು ಟೇಸ್ಟ್ ಮಾಡಿನೇ ತಗೊಂಡದ್ದು. ಸೊ ಈ ಮಕ್ಕಳಿಗೆಲ್ಲ ಕಫದ ಪ್ರಾಬ್ಲಮ್ ಎಲ್ಲ ಇರುವಾಗ ಶುಂಠಿ ರಸ ಜೊತೆಗೆಲ್ಲ ಕೊಡಲಿಕ್ಕೆ ತುಂಬಾ ಒಳ್ಳೇದಾಗ್ತದೆ, ಯೂಸ್ಫುಲ್ ಆಗ್ತದೆ ಅಂತ ತಗೊಂಡಿದ್ದೇನೆ. ಹಾಗೆ ನಮಗೆ ಕೂಡ ಜ್ಯೂಸ್ ಸಲಾಡ್ ಜೊತೆಗೆಲ್ಲ ಟೇಸ್ಟ್ ಮಾಡ್ಬೋದು ಇದನ್ನು. ಸೊ ಹಾಗೇನೆ ಇದು ಚಿನ್ನಿ ಮಾತ್ರ ಎಲ್ಲ ಕೊಡ್ತಾರಲ್ಲ ಮಕ್ಕಳಿಗೆ, ಸೊ ಆಗ ಕೂಡ ನನಗೆ ತುಂಬ ಯೂಸ್ ಆಗ್ತದೆ, ಹಾಗಾಗಿ ನಾನು ಇದನ್ನು ತಗೊಂಡಿದ್ದೇನೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ನಾನು ಬೇಡ ಅಂತ ಬಿಟ್ಟಿದ್ದಂತಹ ಪಿಕ್ಕಲ್ ತಗೊಳ್ಳೇಬೇಕಾಯ್ತು, ಯಾಕಂದ್ರೆ ಇದರ ಟೇಸ್ಟ್ಗೆ ನಾನು ಮರಳಾಗಿದ್ದೇನೆ ಅಂತಲೇ ಹೇಳ್ಬೋದು. ಸೊ ಮುಂಚೆ ನನಗೆ ತುಂಬಾ ಪಿಕ್ಕಲ್ ಅಂದರೆ ಇಷ್ಟ ಇತ್ತು, ನನಗೆ ಕ್ರಮೇಣ ಆ ಪಿಕ್ಕಲ್ ಟೇಸ್ಟ್ ನನಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಆದರೆ ಇದು ಬಂದ್ಬಿಟ್ಟು ತುಂಬಾ ಟೇಸ್ಟ್ ಆಗಿರುವಂತಹ ಪಿಕ್ಕಲ್. ಇದನ್ನು ಗ್ರೈಂಡ್ ಮಾಡಿಬಿಟ್ಟು ಮಾಡಿದ್ದಾರೆ, ಅಂದರೆ ಮ್ಯಾಂಗೋ, ಲೆಮನ್, ಗ್ರೀನ್ ಚಿಲ್ಲಿ ಏನುಂಟು ಇದು
ಗ್ರೈಂಡ್ ಮಾಡಿರುವಂತಹದ್ದು. ತುಂಬನೇ ಅಂದರೆ ತುಂಬ ಟೇಸ್ಟ್ ಉಂಟು. ಸೊ ಊಟನೇ ಬೇಡ ಅಂತ ಹೇಳೋದಾದ್ರೂ ಕೂಡ ಇಂತಹದೊಂದು ಪಿಕ್ಕಲ್ ಇದ್ರೆ ಒಂದು ಬಾಟ್ಲು ಊಟ ಕೂಡ ಮಾಡ್ಬೋದು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುವಂತಹ ಪಿಕ್ಕಲ್. ಯಾಕಂದ್ರೆ ನಾನು ಟೇಸ್ಟ್ ಮಾಡಿ ನೋಡಿದ್ದೇನೆ, ಅದಕ್ಕೋಸ್ಕರ ನಾನು ಇದರ ಬಗ್ಗೆ ಹೇಳ್ತಾ ಇದ್ದೇನೆ. ಸೊ ಹಾಗೆಯೇ ಹುರಿಗಡಲೆ ತಗೊಂಡಿದ್ದೇನೆ. ಈ ಹುರಿಗಡಲೆಯಿಂದ ಏನಾದರೂ ಮಾಡುವ ಅಂತ ಇದ್ದೇನೆ. ಸೊ ಹುರಿಗಡಲೆಯಿಂದ ಏನು ಮಾಡ್ತೇನೆ ಅಂತ ಅದು ನೆಕ್ಸ್ಟ್ ನೀವು ವಿಡಿಯೋದಲ್ಲಿ ತೋರಿಸಿ. ಇದನ್ನು ಏನಾದರೂ ರೆಸಿಪಿ ಟ್ರೈ ಮಾಡ್ತೇನೆ ಅಥವಾ ಇದನ್ನು ಹಾಗೇನೆ ತಿಂತೇನೆ ಅಂತ. ಇದು ಕೂಡ ನಾನು ಟೇಸ್ಟ್ ಮಾಡಿ ನೋಡಿದ್ದೆ, ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು, ಇದು ನಾನು ಬಟ್ ಆ್ಯಂಡ್ ಬಟ್ ಇದ್ದಾರಲ್ಲ, ಸೊ ಅವರು ಮಾಡಿರುವಂತಹದ್ದು. ಸೊ ಅವರದ್ದು ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಅಲ್ಲಿಂದ ನಾನು ಟ್ರೈ ಮಾಡಿರೋದು. ಯಾಕಂದರೆ ನಾನು ರೆಸಿಪೀಸ್ ಎಲ್ಲ ಈ ಟ್ರೈ ಮಾಡುವಾಗ ಕೆಲವೊಂದು ಹೊಸತಾಗಿ ರೆಸಿಪೀಸ್ ಮಾಡೋದಾದರೆ ಸೊ ಅವರದ್ದು ವೀಡಿಯೋಸ್ ಎಲ್ಲ ನಾನು ನೋಡ್ತೇನೆ. ಸೊ ತುಂಬಾ ಚೆನ್ನಾಗಿರ್ತದೆ ಅವ್ರದ್ದು ವೀಡಿಯೋ, ತುಂಬಾ ಚೆನ್ನಾಗಿ ಬರ್ತದೆ. ಹಾಗೆಯೇ ರೆಸಿಪೀಸ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ಸೊ ಒಮ್ಮೆ ನಾನು ನೆನೆಸಿದ್ದೆ, ಸೊ ನನಗೆ ಇವರು ಮಾಡಿರುವ ರೆಸಿಪಿ ಟ್ರೈ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಯಾವ ರೀತಿ ಟೇಸ್ಟ್ ಬರ್ತದೆ ಅಂತ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೆ. ಸೊ ಹಾಗಾಗಿ ನಾನು ಟೇಸ್ಟ್ ಮಾಡಿ ನೋಡುವ ಅಂತ ತಂದಿದ್ದೇನೆ. ಹಾಗೆ ಅಲ್ಲಿ ನನಗೆ ಒಂದು ಹೊಸ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ಸೊ ಇವರು ಸಬ್ಸ್ಕ್ರೈಬ್ ಕೂಡ ಆಗಿದ್ದಾರೆ ನನ್ನ ಚಾನಲ್ಗೆ. ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೇನೆ ಅವರಿಗೆ ಕೂಡ. ಸೊ ನೆಕ್ಸ್ಟ್ ಇಷ್ಟೇ ತಗೊಂಡದ್ದು ನಾನು. ಬೆಲೆ ನೋಡಿದರೆ ತುಂಬಾ ಜಾಸ್ತಿ ಆಯಿತು, ಐಟಮ್ಸ್ ನೋಡಿದರೆ ಇಷ್ಟೇ ಇರೋದು. ಬಟ್ ಖಂಡಿತ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ಹಲಸಿನ ಮೇಳಕ್ಕೆ. ಹಾಗೆಯೇ ಇದಿಷ್ಟೇ ಅಲ್ಲದೆ ತುಂಬ ಐಟಮ್ಸ್ ಇದೆ. ಹಲಸಿನ ಹಣ್ಣಿನಲ್ಲಿ ಸಹ ತುಂಬಾ ವೆರೈಟೀಸ್ ಇತ್ತು ಅಲ್ಲಿ. ಹಾಗೆಯೇ ಹಲಸಿನ ಹಣ್ಣಿನ ಖಾದ್ಯಗಳು ತುಂಬ ವೆರೈಟೀಸ್ ಇತ್ತು. ಹಾಗೆಯೇ ಬಿಸಿ ಬಿಸಿಯಾಗಿ ಜಿಲೇಬಿ ಕೂಡ, ಹಲಸಿನ ಹಣ್ಣಿನ ಜಿಲೇಬಿ ಮಾಡ್ತಾ ಇದ್ರು. ಹಾಗೆಯೇ ಹಲಸಿನ ಹಣ್ಣಿನ ಹೋಳಿಗೆ ಮಾಡ್ತಾ ಇದ್ರು. ಖಂಡಿತ ನೀವು ಭೇಟಿ ಕೊಡಿ, ನಿಮ್ಗಂತೂ ಇಷ್ಟ ಆಗೇ ಆಗುತ್ತೆ. ಸೊ ವಿಡಿಯೋನು ಮುಂದುವರಿಯುತ್ತೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದ್ದಕ್ಕೆ ಹಾಗೆಯೇ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಈಗ ನಾನು ಹಲಸಿನ ಮೇಳಕ್ಕೆ ಬಂದಿದ್ದೇನೆ. ಸೊ ಹೊರಗಡೆಯಿಂದ ನಾನು ಚಿತ್ರೀಕರಣ ಮಾಡಿದ್ದೇನೆ. ಸೊ ಯಾವ ಕಟ್ಟಡ ಎಲ್ಲಿರೋದು ಅಂತ ನಿಮಗೆ ಕೂಡ ಗೊತ್ತಾಗಲಿ ಅಂತ. ಸೊ ಈ ರೀತಿಯಾಗಿತ್ತು. ನಾನು ಹಲಸಿನ ಮೇಳ ಅಂತ ಅನ್ನಿಸುವಾಗ, ಅಂದರೆ ಹೇಳುವಾಗ ಎಣಿಸಿದ್ದೆ ಖಾಲಿ ಇಲ್ಲಿ ಹಲಸಿನ ಹಣ್ಣಿನ ಖಾದ್ಯಗಳು ಈ ರೀತಿಯಾಗಿರ್ಬೋದು ಅಂತ. ಬಟ್ ಇಲ್ಲಿ ನೋಡುವಾಗನೇ ಗೊತ್ತಾದದ್ದು ಇಲ್ಲಿ ಗಿಡಗಳನ್ನು ಮತ್ತು ಬೀಜಗಳನ್ನೆಲ್ಲ ಮಾರಾಟ ಮಾಡ್ತಾ ಇದ್ರು ಅಂತ. ಸೊ ಹಲಸಿನ ಹಣ್ಣಿನ ಗಿಡಗಳು ಮಾತ್ರ ಅಲ್ಲ, ಬೇರೆ ಬೇರೆ ಅಂದರೆ ಹೂಗಳ ಗಿಡ ಕೂಡ ಇತ್ತು. ಸೊ ಹಾಗೆ ಅದನ್ನೆಲ್ಲ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ತುಂಬ ಜನರಿಗೆ ಹಲಸಿನ ಮರಗಳು ಮಾಡಬೇಕು ಅಂತ, ಅಂದರೆ ಬೇರೆ ಬೇರೆ ಟೈಪಿದ್ದು ಹಲಸಿನ ಗಿಡಗಳಿತ್ತು. ಸೊ ತುಂಬ ಆಸೆ ಇರ್ತದೆ, ಬಟ್ ಅವರಿಗೆ ಸಿಕ್ಕಿರಲ್ಲ. ಸೊ ಇದೊಂದು ಒಳ್ಳೆ ಅಪರ್ಚುನಿಟಿ ಅಂತಲೇ ಹೇಳ್ಬಹುದು. ಇಲ್ಲಿ ಹಲವು ಬಗೆಯ ಗಿಡಗಳೆಲ್ಲ ಇತ್ತು. ಸೊ ಯಾರಿಗಾರು ಬೇಕಿದ್ರೆ ಹೋಗಿ ತಕ್ಷಣ ತಗೊಳ್ಬಹುದು. ಸೊ ಹಾಗೆಯೇ ಗಿಡಗಳು ಮಾತ್ರ ಅಲ್ಲ, ಬೀಜಗಳು ಅಂದರೆ ತರಕಾರಿ ಬೀಜಗಳು ಕೂಡ ಇಲ್ಲಿ ಸೇಲ್ ಮಾಡ್ತಾ ಇದ್ರು. ಹಾಗೆಯೇ ಒಳ್ಳೆ ಘಮಘಮವಾಗಿ ಬರುವಂತಹ ಹಲಸಿನ ಹಣ್ಣನ್ನು ಕೂಡ ಸೇಲ್ ಮಾಡ್ತಾ ಇದ್ರು. ಅದನ್ನು ನೋಡಿ ತುಂಬ ಖುಷಿ ಆಯಿತು. ಆ ಘಮದಲ್ಲೇ ಒಂದು ಹೊಟ್ಟೆ ಫುಲ್ ಆಗುವ ರೀತಿ ಆಯಿತು. ಸೊ ಅದಷ್ಟೇ ಅಲ್ಲ, ಬೇರೆ ಬೇರೆ ಈ ಉಪ್ಪೆಲ್ಲ ಶೇಖರಣೆ ಮಾಡ್ತಾರಲ್ಲ, ಅದರ ಗಿರಣಿ ಇರ್ತದಲ್ಲ ಅದು, ಮತ್ತು ಕೆಲವು ಪ್ಲಾಸ್ಟಿಕ್ ಐಟಮ್ಸ್ ಆಗಲಿ, ಅಥವಾ ಈ ಜ್ಯೂಸ್ ಮಾಡೋದು ಹೇಗೆ ಇನ್ಸ್ಟೆಂಟಾಗಿ ಜ್ಯೂಸ್ ಮಾಡುವಂತಹ ಟೂಲ್, ಅದು ಸಹ ಸೇಲ್ ಮಾಡ್ತಾಯಿದ್ರು. ಹಾಗೆಯೇ ಬೇರೆ ಬೇರೆ ಅವಕಾಡೋ ಫ್ರೂಟ್ ಇತ್ತು, ಅಂದರೆ ಬೆಣ್ಣೆಹಣ್ಣು ಅಥವಾ ಬಟರ್ ಫ್ರೂಟ್ ಅಂತ ಏನು ಹೇಳ್ತಾರೆ ನೋಡಿ, ಅದು ಕೂಡ ಇತ್ತು. ಇದು ನೋಡಿ, ಇದು ಬೀಜಗಳು, ತರಕಾರಿ ಅಥವಾ ಈ ಸೊಪ್ಪೆಲ್ಲ ಮಾಡ್ತೇವಲ್ಲ ಅದರದ್ದು ಬೀಜಗಳು. ಸೊ ಇದು ಕೂಡ ಸೇಲ್ ಮಾಡ್ತಾ ಇದ್ರು. ಖಾಲಿ 20 ರೂಪಾಯಿಗೆ, ಇದೊಂದು ಪ್ಯಾಕಿಗೆ 20 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ರು. ಹಾಗೆಯೇ ಇವರು ಸ್ಕ್ಯಾನರ್ ಕೂಡ ಯೂಸ್ ಮಾಡ್ತಾರೆ, ಅಂದರೆ ಕ್ಯಾಶೇ ಪೇ ಮಾಡಬೇಕು ಅಂತಿಲ್ಲ, ಸ್ಕ್ಯಾನರ್ ಕ್ಯಾಶ್ ಎಲ್ಲ ಇವರ ಹತ್ರ ಲಭ್ಯ ಇತ್ತು. ಸೊ ಇದನ್ನು ನಾನೇನು ತಗೊಳ್ಳಿಲ್ಲ. ನಾನು ಫಸ್ಟಿಗೆ ನಾನು ತಗೊಂಡದಂದರೆ ಜ್ಯೂಸ್ ಮಾಡುವಂತಹ ಟೂಲ್ ನೋಡಿ, ಇದೆಲ್ಲ ನಾನು ಹೇಳಿದ್ದೆಲ್ಲ. ಸೊ ಈ ರೀತಿಯಾಗಿ ಎಲ್ಲ ಇತ್ತು. ಸೊ ನಿಮಗೆ ಈ ವಿಡಿಯೋ ನೋಡುವಾಗಲೇ ಗೊತ್ತಾಗಬಹುದು ಇಲ್ಲಿ ಏನೆಲ್ಲ ಇದೆ ಅಂತ. ಅದಕ್ಕೋಸ್ಕರ ನಾನು ಡಿಟೇಲ್ ಆಗಿ ತುಂಬ ಪೇಷನ್ಸಿಂದ ವಿಡಿಯೋ ಮಾಡ್ತಾ ಇದ್ದೆ. ಸೊ ಫಸ್ಟಿಗೆ ನಾನು ಹೋಗುವಾಗ ಜಾಸ್ತಿ ಜನ ಇರಲಿಲ್ಲ. ನಂತರ ಸಾಧಾರಣ ಸ್ವಲ್ಪ ಟೈಮ್ ಆಗ್ತಾ ಜನ ಜಾಸ್ತಿಯಾಗಿ ಬಂದರು. ಸೊ ಇವತ್ತು ಈ ಹಲಸಿನ ಮೇಳದ ವಿಡಿಯೋ ನಾನು 2 ಭಾಗಗಳನ್ನಾಗಿ ಮಾಡ್ತೇನೆ. ಯಾಕಂದರೆ ಒಂದರಲ್ಲಿ ತುಂಬ ಲಾಂಗ್ ಆಗ್ತದೆ ವಿಡಿಯೋ, ನಿಮಗೆ ಕೂಡ ನೋಡುವಾಗ ಬೋರ್ ಅನ್ನಿಸ್ತದೆ. ಅದಕ್ಕೋಸ್ಕರ ಇದು 1ನೇ ಭಾಗ. 2ನೇ ಭಾಗ ಇನ್ನೊಂದು ಭಾಗ 2ರಲ್ಲಿ ಹಾಕ್ತೇನೆ. ಅಂದರೆ ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಸೊ ಅದನ್ನು ಕೂಡ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಇನ್ನೂ ಒಳ್ಳೊಳ್ಳೆ ಐಟಮ್ಸ್ ನೋಡಲಿಕ್ಕೆ ಸಿಗ್ತದೆ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.